ಸರ್ ಇವಾಗ ಇಲ್ಲಿ ದೇವೇಗೌಡರ ಸರ್ನ ಮೀಟ್ ಮಾಡಿದ್ರೆ ಏನು ಮಾತಾಡಿದ್ರು ನಿಮ್ಮ ಜೊತೆ? ಬೇರೆ ಏನು ಮಾತಾಡಿಲ್ಲ, ಆಶೀರ್ವಾದ ಮಾಡಿದರು. ಒಳ್ಳೆಯದಾಗಲಿ, ಗೆದ್ದು ಬನ್ನಿ, ಭಾರತೀಯ ಜನತಾ ಪಕ್ಷ JDS ಒಟ್ಟಾಗಿ ಕೆಲಸ ಮಾಡಿ ಗೆದ್ದು ಬನ್ನಿ ಅಂತ ಆಶೀರ್ವಾದ ಮಾಡಿದ್ದಾರೆ. ಸರ್, ಈ ಕೇಸಲ್ಲಿ ಸಹಜವಾಗಿ ಅವ್ರಿಗೆ ಏನು ಮನಸ್ಸು ನೋವಾಗಿದೆ ಸರ್? ರೇವಣ್ಣ ಅವ್ರ ಬಂಧನ ಆಗಿದ್ದ ವಿಚಾರ ಎಲ್ಲ ದೇವೇಗೌಡ ಈ ಇನ್ಸಿಡೆಂಟೇ ಅವ್ರ ಮನಸ್ಸಿಗೆ ನೋವಾಗಿರ್ತಕ್ಕಂಥದ್ದು. ಭಾಳ ನೋವಿನಲ್ಲೇ ಇನ್ನೂ ಕೂಡ ಅವ್ರಿಗೆ ಫ್ರೀ ಆಗಿಲ್ಲ, ಇನ್ನೂ ಕೂಡ ನೋವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್, ಪ್ರಜ್ವಲ್ ಕೇಸಲ್ಲಿ JDS ಸ್ಟ್ಯಾಂಡ್ ಏನು? ಈಗ ರೇವಣ್ಣ ಅವರು ಹೊರಗಡೆ ಬಂದರು, ನಿಮ್ಮ ಸ್ಟ್ಯಾಂಡ್? ನಮ್ಮ ಸ್ಟ್ಯಾಂಡು ಪ್ರಥಮದಿಂದ ಒಂದೇ ಇದೆ. ತಪ್ಪು ಮಾಡಿದ್ದರೆ 100ಕ್ಕೆ 100 ಶಿಕ್ಷೆ ಆಗಲಿ ಅಂತಕ್ಕಂಥ ತೀರ್ಮಾನವನ್ನು ನಮ್ಮ ನಾಯಕರಾದಂಥ HD ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಕೋರ್ ಕಮಿಟಿ ಅಧ್ಯಕ್ಷ ನಾನು ಹೇಳಿದ್ದೇವೆ. ಅವ್ರನ್ನ ಪಕ್ಷದಿಂದ ಸಸ್ಪೆಂಡು ಕೂಡ ಮಾಡಲಾಗಿದೆ. ಇನ್ನೇನಿದ್ರು ಕೂಡ ಸರ್ಕಾರದ ಜವಾಬ್ದಾರಿ. ಅವ್ರು ಇನ್ನೂ ಬಂದಿಲ್ಲ, ಬರ್ತಿಲ್ಲ, ಎಲ್ಲ ಒಂದು ಕಡೆ ಅವರು ಯಾಕೆ ಹೋದರು, ಏನಕ್ಕೆ ಹೋದರು, ಯಾವಾಗ ಬರ್ತಾರೆ, ಯಾವಾಗ ಬರಲ್ಲ, ಇದು ಯಾರಿಗೂ ಅದು ಸುದ್ದಿ ಸುಳಿವು ಇಲ್ಲ. ಅವ್ರಿಗೆ ಇಲ್ಲ ಅಂದಮೇಲೆ ನಮ್ಗಳಿಗೆ ಹೆಂಗೆ ಗೊತ್ತಾಯ್ತದೆ? ವಿಚಾರ ಗೊತ್ತಿಲ್ಲ. 12 ಗಂಟೆಗೆ ಬರ್ತಾರೆ ಅನ್ನುವಂತಹ ಅದು ಯಾವುದು ಅಮ್ಮ ಸುಳ್ಳು ಹೇಳೋಕ್ಕಾಗಲ್ಲ. ಅವ್ರ ಮನೆಯವ್ರಿಗೂ ಗೊತ್ತಿಲ್ಲ, ನಮಗೂ ಕೂಡ ಗೊತ್ತಿಲ್ಲ. ಸರ್ಕಾರನೇ ಟ್ರ್ಯಾಕ್ ಮಾಡಬೇಕು ಅವ್ರನ್ನ. ಈಗ ಮಾಡ್ತಾ ಇದ್ದಾರಲ್ಲ ಅವರೇ, 196 ರಾಜ್ಯಗಳಿಗೂ ದೇಶಗಳಿಗೂ ರೆಡ್ ಕಾರ್ಡು, ಬ್ಲೂ ಕಾರ್ಡು, ರೆಡ್ ಕಾರ್ಡು. ಬ್ಲೂ ಕಾರ್ಡನ್ನು ಬಿಟ್ಟಿದ್ದಾರೆ, ಅದರಿಂದ ಅದ್ರ ಮೂಲಕ ಹಿಡಿತಾರೆ ಅಂತಕ್ಕಂಥದ್ದನ್ನು ನೋಡಿದ್ವಿ ಪೇಪರ್. ಸರ್, ಯಾರಾದರೂ ಮನೆಯವರು ಇರಬಹುದು ಅಥವಾ ಪಕ್ಷದ ವತಿಯಿಂದ ಏನಾದರೂ ಸಂಪರ್ಕ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರೆ ಸರ್ ಅವರು? ಯಾವರ ಸಂಪರ್ಕಕ್ಕೂ ಕೂಡ ಅವರು ಸಿಕ್ಕಿಲ್ಲ, ಯಾರ ಸಂಪರ್ಕಕ್ಕೂ ಕೂಡ ಸಿಕ್ಕಿಲ್ಲ. ಎಸ್, ಥ್ಯಾಂಕ್ ಯು.